ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾನು ಒಂದು ವಿಶ್ವಾಸ ನಂಬಿಕೆ ವಿಷಯದಲ್ಲಿ ಒಂದು ವಚನವನ್ನು ಹೇಳಿ, ನಂಬಿಕೆ ಯಾವ ತರ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ, ನಂಬಿಕೆ ಯಾವ ತರ ನಮ್ಗೆ ಎಲ್ಲದಿಂದ ಬಿಡುಗಡೆ ಮಾಡುತ್ತೆ, ನಂಬಿಕೆ ಅನ್ನೋದು ಏನಿದೆ ನಾವು ಯಾವ ತರ ಇಡ್ಬೇಕು, ದೇವ್ರ ಅದು ಯಾವ ಪ್ರಕಾರ ನಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಲ್ಲಿ ಮೆರಕಲ್ ಮಾಡ್ತಾರಂತ ನಾನು ತಿಳಿಸ್ಲಾಕಿದ್ದೀನಿ. ಮತ್ತೆ 9:29 ದೇವರು ಒಂದು ಕುರುಡ ಮನುಷ್ಯನಿಗೆ ಇಲ್ಲದವನಿಗೆ ಏನ್ ಮಾಡಿದ್ದಾರೆ, ದೇವರು ಆತನ ನಂಬಿಕೆ, ಆ ಕುರುಡನ ನಂಬಿಕೆಯನ್ನು ನೋಡಿ ದೇವರು ಆ ಕಣ್ಣಿಗೆ ಮುಟ್ಟಿ ದೇವರು ಏನ್ ಮಾಡಿದ್ದಾರೆ, ಅವನಿಗೆ ಕಂಡುಕೊಟ್ಟಿದ್ದಾರೆ. ಅಲ್ಲಿ ಏನ್ ಅದ್ಭುತ ದೇವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಮ್ ನಂಬಿಕೆ ಹೇಗಿರ್ಬೇಕು, ನಾವು ಯಾವ ತರ ನಂಬ್ತೀವಿ, ನಾವು ಪ್ರತಿಯೊಂದು ವಿಷಯದಲ್ಲಿ ದೇವರು ನಿನ್ನ ನಂಬಿಕೆದಿಂದಲೇ ಪ್ರತಿಯೊಂದು ಕಾರ್ಯಗಳು ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಯಾವ ತರ ಇರಬೇಕು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ನಾವು ಯಾವ ತರ ಇರ್ಬೇಕು, ನಮ್ ನಂಬಿಕೆ ಆ ತರ ಇರ್ಬೇಕು. ನಾವು ಏನ್ ನಂಬ್ತೀವಿ, ದೇವ್ರು ನನ್ನ ಜೀವಿತದಲ್ಲಿ ಇದು ಕಾರ್ಯ ಮಾಡೇ ಮಾಡ್ತಾರಂಬ ನಮ್ಗೆ ನಂಬಿಕೆ ಇತ್ತಂದ್ರೆ ದೇವ್ರು ಅಲ್ಲಿ 100% ಅದು ಕಾರ್ಯ ಮಾಡ್ತಾರೆ. ಆ ಮೆರಕಲ್ ನಾವು ನೋಡ್ತೀವಿ. ಸೊ ನಾವು ನಂಬಿಕೆದಿಂದ, ಆ ವಿಶ್ವಾಸದಿಂದ ವಾಕ್ಯಗಳನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವಿತದಲ್ಲಿ ಏನೂ ಸಮಸ್ಯೆ ಇರಲಿ, ಎಷ್ಟು ಕಷ್ಟಗಳು ಇರ್ಲಿ, ನಮ್ಮ ಜೀವಿತದಲ್ಲಿ ಹೇಳಲಾರಂತ ಕಷ್ಟಗಳು ಇರ್ಲಿ, ನಾವು ಇನ್ನೊಬ್ರಿಗೆ ಹೇಳಕ್ಕಾಗಲ್ಲ. ಆದ್ರೆ ನಾವು ದೇವ್ರ ಮುಂದೆ ಯಾವಾಗ ಮೊಳಕಾಲು ಉಡ್ತೀವಿ, ದೇವ್ರಿಗೆ ಯಾವಾಗ ಪ್ರಾರ್ಥನೆ ಮಾಡ್ತೀವಿ, ಆ ಸಮಯದಲ್ಲಿ ದೇವ್ರ ನಮ್ ಪ್ರಾರ್ಥನೆ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದ್ರೆ ಆ ನಂಬಿಕೆ ನಮ್ಗೆ ಇರುತ್ತೆ. ಇದ್ದಿನ ಸಲುವಾಗಿ ದೇವ್ರ ಏನ್ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಸೊ ನಂಬಿಕೆ ಅನ್ನೋದು ಬಹಳ ದೊಡ್ಡ ಒಂದು ವೆಪನ್ ಇದೆ. ಸೊ ಆ ವೆಪನ್ ನಾವು ಎಂದಿಗೂ ಕಳ್ಕೊಬಾರ್ದು. ಅಲ್ಪ ವಿಶ್ವಾಸಿ ಆಗಿರ್ಬಾರ್ದು. ಸೊ 50-50 ಇರಬಾರ್ದು. ಇದ್ರೆ 100% ಇರ್ಬೇಕು, ಇಲ್ಲ ಅಂದ್ರೆ ಇಲ್ಲನೇ. ಸೊ ದೇವ್ರ ವಿಷಯದಲ್ಲಿ ನಾವ್ ಯಾವಾಗ್ನು 100%, ಲೇಟ್ ಆಗ್ತಿರ್ಬೋದು, ನೋ ಇಶ್ಯೂ, ಆದ್ರ 100% ಆಗ್ತಂಬ ನಂಬಿಕೆ ಇದ್ರೆ ನಿಮ್ ಜೀವಿತದಲ್ಲಿ ಅದ್ಭುತಗಳನ್ನು ನೋಡ್ತೀವಿ. ಯಾಕಂದ್ರೆ ನಮ್ ಜೀವಿತದಲ್ಲಿ ತುಂಬಾನೇ ದೇವ್ರು ಅದ್ಭುತ ಮಾಡ್ಯಾರ. ಸೊ ಆ ಅದ್ಭುತ ಮಾಡಿದ ಸಲುವಾಗಿ ನಾನು ಈ ನಂಬಿಕೆ ವಿಷಯದಾಗ ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ. ಇದು ವಾಕ್ಯ ನಿಮ್ ಜೀವಿತದ ಕಾರ್ಯ ಮಾಡ್ಲಿ. ಪ್ರೈಸ್ ದ ಲಾರ್ಡ್.